ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂತಹ ಅಮಾವಾಸ್ಯೆ. ಈ ಸಂವತ್ಸರದಲ್ಲಿ ದಕ್ಷಿಣಾಯಣ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ಹೇಳತಕ್ಕಂಥದ್ದು. ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಯೋಗಗಳನ್ನು ಕೊಡುತ್ತೆ. 4 ರಾಶಿಗಳು ನಿರಂತರವಾಗಿ ಅಧಿಕ ರಾಜಯೋಗ ಹೇಳ್ತಕ್ಕಂಥದ್ದು. ನೀವು ಈ ರಾಜಯೋಗದಲ್ಲಿ ಕೋಟ್ಯಾಧಿಪತಿ ಆಗುವಂತಹ ಜೀವನ, ಕೋಟ್ಯಾಧಿಪತಿ ಆಗುವಂತಹ ಯೋಗ ನಿಮ್ಮದಾಗಿರುತ್ತೆ. ಯಾವುದೋ ಒಂದು ವಿಸ್ಮಯ ರೂಪದಲ್ಲಿ ನಿಮ್ಮ ಕೈಗೆ ನಿಮ್ಮ ಹಣ ಸೇರುತ್ತೆ ಹೇಳ್ತಕ್ಕಂಥದ್ದು. ನಾನು ಇದನ್ನೆಲ್ಲ ಗೋಚಾರವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಯಾವ ರಾಶಿಗಳು ಹೇಳ್ತಕ್ಕಂಥ ಚಿಂತನೆ ಮಾಡೋಣ. ಮೊದಲಿಗೆ ಬಂದು ನೋಡಿ, ಈ ಅಮಾವಾಸ್ಯೆ ಪರ್ವಕಾಲ ಹೇಳ್ತಕ್ಕಂಥದ್ದು ಗ್ರಹಗಳಿಗೊಂದು ಶಕ್ತಿ ತುಂಬತ್ತೆ. ಮಿಥುನ ರಾಶಿ ಹೇಳ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ, ಕಮಿಷನ್ನು, ವ್ಯವಹಾರ, ದೊಡ್ಡ ಮಟ್ಟದ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಕೈ ಹಾಕಿದ್ದೀರಿ, ಅದು ನಿಮಗೆ ಯಶಸ್ಸು ಹೇಳ್ತಕ್ಕಂಥದ್ದು. ಸುಲಭ ರೀತಿಯಲ್ಲಿ ನಿಮ್ಮ ಕೈಗೆ ಅದು ಸೇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದು ಕನ್ಯಾ ರಾಶಿ. ಕನ್ಯಾ ರಾಶಿ, ಈ ರಾಶಿಯವರಿಗೆ ಶುಭ ಗ್ರಹಗಳ ದೃಷ್ಟಿ, ಶುಭ ಗ್ರಹಗಳ ಯೋಗ, ಶುಭ ಗ್ರಹಗಳ ಫಲ, ಹೀಗೆ ಇವೆಲ್ಲವೂ ಕೂಡ ಇರುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ಕನಸಿರುತ್ತೆ. ಎಲ್ಲರ ಥರ ನಾನು ಇರಬೇಕು, ಎಲ್ಲರ ಥರ ಎಕರೆಗಟ್ಟಲೆ ಜಾಗದಲ್ಲಿ ಮನೆ ಕಟ್ಟಬೇಕು, ಒಳ್ಳೆ ದೊಡ್ಡ ಮಟ್ಟದ ಕಾರ್ ತಗೊಳ್ಬೇಕು, ನಾನು ಜನಪ್ರಿಯತೆಯನ್ನು ಗಳಿಸಬೇಕು, ಏನೋ ಭಗವಂತ ಐಶ್ವರ್ಯ ಕೊಟ್ಟರೆ ನನಗೆ ಜನಸೇವೆ ಮಾಡ್ಬೋದು, ಈ ಥರದ ಒಂದು ಕನಸು ನಿಮ್ಮದಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಧನುರ್ರಾಶಿಯವರಿಗೆ ನೀವು ಯಾವುದೋ ಒಂದು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತೀರಿ, ಸಣ್ಣದಾಗಿ ಮಾಡ್ತಿರ್ತೀರಿ, ಅದು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗುತ್ತೆ. ಯಾರೋ ಒಬ್ಬರು ನಿಮಗೆ ದೊಡ್ಡ ಪಾರ್ಟ್ನರ್ ಸಿಗ್ತಾರೆ, ಅವರಿಂದ ಹಣ ಹೂಡಿಕೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಸಾಕಷ್ಟು ಸಿಗುತ್ತಾ ಹೋಗುತ್ತೆ. ಸಹಾಯ ಮಾಡ್ತಕ್ಕಂಥವ್ರು ಇವೆಲ್ಲವೂ ಕೂಡ ನಿಮಗೆ ಲಭಿಸುತ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದು ಮೀನರಾಶಿ. ಈ ಮೀನರಾಶಿಯವರಿಗೂ ಕೂಡ ಆಕಸ್ಮಿಕ ಧನಪ್ರಾಪ್ತಿ ಯೋಗ. ನೀವು ಅಂದುಕೊಂಡಿರಲ್ಲ ನಿಮಗೆ ದುಡ್ಡು ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು, ಅಥವಾ ನಿಮಗೆ ನಾವು ಹೀಗೆ ಮನೆ ಕಟ್ತೇವೆ ಹೇಳ್ತಕ್ಕಂಥದ್ದು, ಅಥವಾ ನಾವು ಹೀಗೆ ದೊಡ್ಡ ಮಟ್ಟಕ್ಕೆ ಬೆಳಿತೇವೆ ಹೇಳ್ತಕ್ಕಂಥದ್ದು, ಅಥವಾ ಪ್ರಮೋಷನ್ ಸಿಗುತ್ತೆ ಹೇಳ್ತಕ್ಕಂಥದ್ದು, ಅಥವಾ ಗಣ್ಯ ವ್ಯಕ್ತಿಗಳ ಜೊತೆ ನಾವು ಕೆಲಸ ಮಾಡ್ತೇವೆ ಹೇಳ್ತಕ್ಕಂಥದ್ದು, ಅಥವಾ ಬೇರೆಯವರ ಸಹಾಯದಿಂದ ಲಕ್ಷಾಂತರ ಹಣವನ್ನು ಪಡಿತೇವೆ ಕಮಿಷನ್ ಆಗಿ ಹೇಳ್ತಕ್ಕಂಥದ್ದು, ಅಥವಾ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತೇವೆ, ಕೋಟಿಗಟ್ಟಲೆ ವ್ಯವಹಾರವನ್ನು ಮಾಡ್ತಕ್ಕಂಥ ಯೋಗ ನಮಗೆ ಸಿಗ್ತಾ ಇದೆ ಅಂತಕ್ಕಂಥ ನೀವು ಅಂದ್ಕೊಂಡಿರಲ್ಲ. ಆದರೆ ಆ ಗ್ರಹ ನಿಮಗದು ಪ್ರೇರೇಪಿಸಿ ಆ ಗ್ರಹ ನಿಮ್ಮನ್ನು ಕೊಂಡೊಯ್ತಾ ಇರುತ್ತೆ ಹೇಳ್ತಕ್ಕಂಥ. ಹೀಗೆ ಇಂತಹ ಒಂದು ಅದ್ಭುತವಾಗಿ ಈ ಅಮಾವಾಸ್ಯೆಯ ಸುಸಂದರ್ಭದಲ್ಲಿ ಯೋಗಗಳು ನಿಮಗೆ ಲಭಿಸುತ್ತಾ ಹೋಗುತ್ತೆ 4 ರಾಶಿಗಳು. ಅಂದಿನದಿಂದ ನಿಮ್ಮ ಜೀವನವೇ ಬದಲಾಯಿಸ್ತಕ್ಕಂಥ ಯೋಗ, ಮಹಾಯೋಗ ಇರುತ್ತೆ. ಇಂತಹ ಯೋಗ ನಿಮಗೆ ಸಿಕ್ಕಿ ಆ ಭಗವಂತನ ಮಹಾಲಕ್ಷ್ಮಿಯ ಅನುಗ್ರಹ, ಆ ಅಷ್ಟೈಶ್ವರ್ಯ ನಿಮಗೆ ಸಿಗಲಿ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಜೀವನ ಪಾವನವಾಗಲಿ, ನಿಮ್ಮ ಮನೆ ನಂದಾದೀಪವಾಗಲಿ ಅಂತ ಹೇಳ್ತಾ, ವೀಕ್ಷಕರೇ, ಇನ್ನೂ ಹೆಚ್ಚೆಚ್ಚು ನಿಮಗೆ ವೈಯಕ್ತಿಕವಾಗಿ ಮಾಹಿತಿಗಳು ಬೇಕು ಅಂತಕ್ಕಂಥದ್ದರೆ ದಶಾಸಂಧಿಗಳು ನೋಡ್ಕೊಳ್ಬೇಕು, ಅಂತರ್ಭುಕ್ತಿಗಳನ್ನು ನೋಡ್ಕೊಳ್ಬೇಕು, ನಿಮ್ಮ ಲಗ್ನಗಳನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಮಂಗಳಕರ ಉಂಟು ಮಾಡಲಿ ಅಂತ ಹೇಳ್ತಾ, ಓಂ ಬೃಹಸ್ಪತಿ ಏನು ಮಾಡತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.